ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೇನೆ ಸೂಪರ್ ಚಾಟ್ ಕೂಡ ಚಾನೆಲ್ ಅಲ್ಲಿ ಮಾಡ್ಬೋದು. ಐಪ್ ಅನ್ನುವಂತಹ ಒಂದು ಸಿಂಬಲ್ ತೋರಿಸುತ್ತೆ, ಐಪ್ ಕೊಡ್ಬೋದು ಅಂತ ಹೇಳ್ತಾ, ಈಗ ನಾವು ನೇರವಾಗಿ 4ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಹೆಳವನಕಟ್ಟೆ ಗಿರಿಯಮ್ಮನವರು ಬರೆದಿರ್ತಕ್ಕಂತಹ ಮುಂದಕ್ಕೆ ಲೇಸುಂಟು ನಮಗೆ ಎನ್ನುವಂತಹ ಪದ್ಯ ಭಾಗದ ಅಥವಾ ಕಾವ್ಯ ಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಅದರ ಸಂಪೂರ್ಣ ಸಾರಾಂಶವನ್ನ ನಿಮಗೆ ನೀಡ್ತೀನಿ ಅಂತ ಹೇಳ್ತಾ, ಇವತ್ತಿನ ತರಗತಿ ನಮಗೆ ಪರೀಕ್ಷೆಯಲ್ಲಿ 10-18 ಅಂಕಗಳಿಗೆ ತುಂಬಾ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ, ಈಗ ನಾವು ನೇರವಾಗಿ ಈ ಪದ್ಯ ಭಾಗವನ್ನ ಇಲ್ಲಿ ಚಂದ್ರಹಾಸ ಕತೆ ಎಂಬ ಸಾಂಗತ್ಯದಿಂದ ತೆಗೆದುಕೊಳ್ಳಲಾಗಿದೆ, ಅಥವಾ ಹೆಳವನಕಟ್ಟೆ ಗಿರಿಯಮ್ಮನವರು ಬರೆದಿರ್ತಕ್ಕಂತಹ ಚಂದ್ರಹಾಸ ಎಂಬ ಕಥೆಯ ಭಾಗದಿಂದ ಇಲ್ಲಿ ತೆಗೆದುಕೊಳ್ಳಲಾಗಿದೆ ಎನ್ನುವಂತಹ ವಿಚಾರವನ್ನು ಕೂಡ ನಾವು ಬರಿತಾ ಹೋಗ್ಬೋದು. ಹಾಗಾದ್ರೆ ಈ ಒಂದು ಪದ್ಯದ ಹಿನ್ನೆಲೆಯನ್ನ ಗಮನಿಸ್ತಾ ಹೋಗೋಣ. ಹಾಗೇನೆ ನೋಡಿ, ರಾಜನ ಇಲ್ಲಿ ಹುಟ್ಟಿದರೂ ಕೂಡ ಬಾಲ್ಯದಲ್ಲಿಯೇ ತಂದೆ ತಾಯಿಗಳನ್ನ ಕಳೆದುಕೊಂಡು ಅನಾಥ ಬಾಲಕನಾಗಿರ್ತಕ್ಕಂಥವ್ನು ಯಾರಪ್ಪ ಅಂದ್ರೆ ಚಂದ್ರಹಾಸ. ನೋಡಿ, ಎಲ್ಲೋ ಒಂದ್ ಕಡೆ ಈ ಬಾಲಕನನ್ನ ಕೊಲ್ಲಿಸಲು ಕುಂತಳ ನಗರದ ಮಂತ್ರಿ ಆಗಿರ್ತಕ್ಕಂತಹ ದುಷ್ಟಬುದ್ಧಿ ಮಾಡಿರ್ತಕ್ಕಂತಹ ಅನೇಕ ಕುತಂತ್ರಗಳು ಯಾವೂ ಕೂಡ ಫಲಿಸದಿಲ್ಲ. ನೋಡಿ, ದುಷ್ಟಬುದ್ಧಿ ಅನ್ನುವಂತಹ ಕುಂತಳ ನಗರದ ಮಂತ್ರಿ ಆಗಿರ್ತಕ್ಕಂತಹ ದುಷ್ಟಬುದ್ಧಿ ಚಂದ್ರಹಾಸನನ್ನ ಕೊಲ್ಲಿಸ್ಬೇಕು ಅಂತ ನಾನಾ ಪ್ರಯತ್ನವನ್ನ ಮಾಡ್ತಾನೆ. ಅವ್ಯಾವೂ ಕೂಡ ಫಲಿಸದಿಲ್ಲ ಅಂತಕ್ಕಂತಹ ವಿಚಾರವನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅದಾದ್ಮೇಲೆ ಇಲ್ಲಿ ಒಂದ್ ಕಡೆ ನಾವು ನೋಡೋದಾದ್ರೆ, ಪುಳಿಂದಕನ ಸಾಕು ಮಗನ ಆಗಿರ್ತಕ್ಕಂತಹ ಈ ಪುಳಿಂದಕ ಅನ್ನುವಂತಹ ವ್ಯಕ್ತಿಯ ಈ ಸಾಕು ಬೆಳೆಯುತ್ತಿದ್ದಂತಹ ಚಂದ್ರಹಾಸನನ್ನ ಮತ್ತೊಂದು ಪ್ರಯತ್ನ ಅಂದ್ರೆ ಕೊಲ್ಲಿಸಲು ಮತ್ತೊಂದು ಸಂಚನ್ನ ಹೂಡುತ್ತಾನೆ ದುಷ್ಟಬುದ್ಧಿ. ಅದಾದ್ಮೇಲೆ ಅವನು ಚಂದ್ರಹಾಸನ ಕೈಗೆ ಮತ್ತೆ ಏನ್ ಮಾಡ್ತಾನಪ್ಪ ಅಂದ್ರೆ, ತನ್ನ ಮಗನಿಂದ ಕೊಲ್ಲಿಸ್ಬೇಕು ಇವನನ್ನ ಅಂತ ಹೇಳಿ, ತನ್ನ ಮಗನಾಗಿರ್ತಕ್ಕಂತಹ ಮದನ ಕುಮಾರನಿಂದ ಕೊಲ್ಲಿಸ್ಬೇಕು ಅಥವಾ ಮದನನಿಂದ ಕೊಲ್ಲಿಸ್ಬೇಕು ಅಂತ ಹೇಳಿ ಚಂದ್ರಹಾಸನ ಕೈಗೆ ಪತ್ರವೊಂದನ್ನ ಕೊಟ್ಟು ತನ್ನ ಮಗನಾದ ಮದನನಿಗೆ ಕೊಟ್ಟು ಬರುವಂತೆ ಹೇಳ್ತಾನೆ. ಆ ಸಂದರ್ಭದಲ್ಲಿ ಆ ಚಂದ್ರಹಾಸ ಆ ದುಷ್ಟಬುದ್ಧಿ ಕೊಟ್ಟಂತಹ ಪತ್ರವನ್ನ ತೆಗೆದುಕೊಂಡು ಕುಂತಳಾಪುರಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಆ ಚಂದ್ರಹಾಸನು ನಗರ ಸಮೀಪ ಇನ್ನೇನು ಕುಂತಳಾಪುರ ಇಲ್ಲಿ ಪ್ರವೇಶ ಮಾಡ್ಬೇಕು. ಅಷ್ಟರಲ್ಲಿ ಒಂದು ಉದ್ಯಾನವೊಂದರಲ್ಲಿ, ಒಂದು ಪಾರ್ಕಲ್ಲಿ, ಒಂದು ಉದ್ಯಾನವೊಂದರಲ್ಲಿ ಆ ಮಾವಿನ ಮರದ ಕೆಳಗೆ ನಿದ್ರಿಸುತ್ತಾ ಮಲಗಿಬಿಡ್ತಾನೆ. ಯಾಕೆಂದ್ರೆ ಆಯಾಸಗೊಂಡಿರ್ತಕ್ಕಂತಹ ಚಂದ್ರಹಾಸ ಆ ಉದ್ಯಾನದಲ್ಲಿರ್ತಕ್ಕಂಥ ಮಾವಿನ ಮರದ ಕೆಳಗಡೆ ಮಲಗಿರ್ತಾನೆ. ಇದೇ ಸಮಯದಲ್ಲಿ ದುಷ್ಟಬುದ್ಧಿಯ ಮಗಳಾಗಿರ್ತಕ್ಕಂತಹ ವಿಷಯೇ, ಅವಳ ಹೆಸರೇ ವಿಷಯೇ ಅಂತ, ಆ ವಿಷಯೇ ತನ್ನ ಸಖಿಯರೊಂದಿಗೆ ವನವಿಹಾರಕ್ಕೆ ಆ ಉದ್ಯಾನಕ್ಕೆ ಬರ್ತಾಳೆ. ಆ ಉದ್ಯಾನಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ವಿಷಯೇ ಮತ್ತು ಚಂದ್ರಹಾಸನ ಒಂದು ಈ ಪ್ರೇಮ ಪ್ರಸಂಗ ಯಾವ ರೀತಿಯಲ್ಲಿ ನೆರವೇರುತ್ತೆ, ಹೇಗೆ ಅವರಿಬ್ರು ಮದುವೆ ಆಗ್ತಾರೆ, ಅಥವಾ ವಿಷಯ ಎಲ್ಲೋ ಒಂದ್ ಕಡೆ ಚಂದ್ರಹಾಸನ ಸೌಂದರ್ಯವನ್ನ ಇಲ್ಲಿ ಅಥವಾ ಅವನ ಸೌಂದರ್ಯಕ್ಕೆ ಮನಸೋಲುವಂತಹದ್ದು, ಇದನ್ನೆಲ್ಲವನ್ನ ನಾವು ಗಮನಿಸ್ತಾ ಹೋಗೋಣ. ಅದಕ್ಕೆ ಮುಂಚೆ ಪಾತ್ರ ಪರಿಚಯವನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಯಾಕೆಂದ್ರೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳಿ ನನ್ನ ವಿದ್ಯಾರ್ಥಿಗಳು ಅನ್ನೋದೇ ನನ್ನ ಉದ್ದೇಶ. ಹಾಗಾಗಿ ದುಷ್ಟಬುದ್ಧಿ, ಹಾಗೆ ಇಲ್ಲಿ ಪುಳಿಂದಕ, ಚಂದ್ರಹಾಸ, ಮದನ, ಹಾಗೆ ವಿಷಯ, ಇಷ್ಟೂ ಪಾತ್ರಗಳು ಈ ಒಂದು ಪದ್ಯ ಭಾಗದಲ್ಲಿ ಅಥವಾ ಸಾಂಗತ್ಯದ ಈ ಒಂದು ಕಾವ್ಯ ಭಾಗದಲ್ಲಿ ಕಂಡು ಬರುತ್ತವೆ ಅಂತ ವಿಚಾರವನ್ನು ನಾವು ಗಮನಿಸ್ತಾ ಹೋಗ್ಬೋದು. ನಾವು ಗಮನಿಸ್ದಂಗೆನೆ ಒಂದೊಂದೇ ಪದ್ಯಗಳನ್ನ ನಾನು ಇಲ್ಲಿ ಕೆಲವೊಂದು ಸಾಲುಗಳನ್ನ ನಿಮ್ಗೆ ಹೇಳ್ತಾ ನೋಡಿ, ಈಗ ಸುಮಾರು ಒಂದು 10 ಅಂಕಗಳಿಗೆ ಪ್ರಶ್ನೆಯನ್ನ ಅಲ್ಲಿ ಕೇಳಿದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಈ ಪದ್ಯ ಭಾಗವನ್ನ ಹೆಳವನಕಟ್ಟೆ ಇಲ್ಲಿ ಗಿರಿಯಮ್ಮನವರು ಬರೆದಿರ್ತಕ್ಕಂತಹ ಚಂದ್ರಹಾಸ ಕತೆ ಎಂಬ ಸಾಂಗತ್ಯದಿಂದ ಆರಿಸಲಾಗಿದೆ ಅನ್ನುವಂತಹ ವಿಚಾರವನ್ನ ಬರೆದು ನೀವು ನೇರವಾಗಿ ಹಿನ್ನೆಲೆಯನ್ನು ಕೂಡ ಬರೆದ್ರೂ ಹೆಚ್ಚು ಅಂಕಗಳನ್ನ ಪಡ್ಕೋಬಹುದು ಅಂತ ಹೇಳ್ತಾ, ಈಗ ನೋಡಿ, ಮೊದಲನೇ ಪದ್ಯದಲ್ಲಿ ನಾವು ಗಮನಿಸೋದಾದ್ರೆ, ಆ ಮೊದಲನೇ ಪದ್ಯಗಳ ಸಾಲುಗಳನ್ನ ನೋಡೋದಾದ್ರೆ, ಚಿಕ್ಕ ಪ್ರಾಯದ ಕೋಮಲಾಂಗಿಯು ಬೆಕ್ಕಸ ಬೆರಗಾಗಿ ನಿಂದಳು. ಚಿಕ್ಕ ಪ್ರಾಯದ ಕೋಮಲಾಂಗಿ. ನೋಡಿ, ಇಲ್ಲಿಂದ ನಾನು ಸಾರಾಂಶದ ವಿಚಾರವನ್ನು ಹೇಳ್ತಾ ಹೋಗ್ತೀನಿ.
ದುಷ್ಟಬುದ್ಧಿಯ ಮಗಳಾಗಿರ್ತಕ್ಕಂತಹ ವಿಷಯೇ ಈಗ ತನ್ನ ಸಖಿಯರೊಡನೆ ಇಲ್ಲಿ ಆ ಉದ್ಯಾನಕ್ಕೆ ಬಂದಿದ್ದಾಳೆ, ಅಥವಾ ಆ ಉದ್ಯಾನವನಕ್ಕೆ ಅವಳು ಬಂದಿರ್ತಕ್ಕಂಥದ್ದು ಇಲ್ಲಿ ವನವಿಹಾರಕ್ಕಾಗಿ ಬಂದಿದ್ದಾಳೆ. ಆ ಬಂದಿರ್ತಕ್ಕಂತಹ ಸಂದರ್ಭದಲ್ಲಿ ಆ ವನವಿಹಾರಕ್ಕೆ ಬಂದಿರ್ತಕ್ಕಂತಹ ವಿಷಯ ಕಣ್ಣಿಗೆ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ. ನಾವು ಆಲ್ರೆಡಿ ಚರ್ಚೆ ಮಾಡಿದ ಹಾಗೆ ಇಲ್ಲಿ ಆಯಾಸಗೊಂಡಿರ್ತಕ್ಕಂತಹ ಚಂದ್ರಹಾಸ ಆ ಉದ್ಯಾನದ ಮಾವಿನ ಮರದ ಕೆಳಗೆ, ಆ ಉದ್ಯಾನದಲ್ಲಿರ್ತಕ್ಕಂತಹ ಮಾವಿನ ಮರದ ಕೆಳಗೆ ನಿದ್ರಿಸ್ತಾ ಇದ್ದಾನೆ, ಅಂದ್ರೆ ಮಲಗಿರ್ತಕ್ಕಂಥದ್ದು. ಆ ಮಲಗಿರುವಂತಹ ಚಂದ್ರಹಾಸನನ್ನ ನೋಡಿ ವಿಷಯ ಎಲ್ಲ ಒಂದ್ ಕಡೆ ಬೆಕ್ಕಸ ಬೆರಗಾಗ್ತಾಳೆ. ಯಾರೀ ಮನ್ಮಥನಂತೆ ಇದ್ದಾಳಲ್ಲ, ಈ ಒಂದು ಸುಂದರ ಮಹಾಪುರುಷ ಅಂತ ಅವಳು ಅನ್ಕೊಳ್ತಕ್ಕಂಥದ್ದು. ಅದಾದ್ಮೇಲೆ ಅತಿ ಚೆಲುವ ಪುರುಷ ಕಾಣುತ್ತ ಮೂರ್ಛೆ ಮತಿಭ್ರಮೆ ನೋಡಿದಳು ಅನ್ನುವಂತಹ ಸಾಲುಗಳನ್ನು ನೋಡೋದಾದ್ರೆ, ಅತಿ ಚೆಲುವ ಅಂದ್ರೆ ಈ ಭೂಮಿ ಮೇಲೆ ಇಂತಹ ಚೆಲುವನನ್ನ ನಾನು ನೋಡೇ ಇಲ್ಲ ಅನ್ನುವಂತಹ ಮಾತುಗಳನ್ನ ಇಲ್ಲಿ ವಿಷಯ ಹೇಳ್ತಾ ಇದ್ದಾಳೆ. ಹೇಗೆ ಅಂದ್ರೆ ಆ ಚಂದ್ರಹಾಸನ ಸೌಂದರ್ಯವನ್ನ ನೋಡಿ ಮೂರ್ಛಿತಳಾಗೋಗ್ತಾಳೆ ವಿಷಯ. ಏನಪ್ಪ ಎಷ್ಟು ಚೆನ್ನಾಗಿದ್ದಾನೆ, ಒಂದ್ ಕಡೆ ನಯನ ಮನೋಹರವಾಗಿರ್ತಕ್ಕಂತಹ ಒಂದು ಸೌಂದರ್ಯ, ಈ ಒಂದ್ ರೀತಿಯಲ್ಲಿ ಮನ್ಮಥ ಪುರುಷನಂತೆ ಕಾಣಿಸ್ತಾ ಇದ್ದಾನೆ. ಇನ್ನೊಂದ್ ಕಡೆ ನಾನು ಇಂತಹ ಸೌಂದರ್ಯವಂತನನ್ನ ಈ ಭೂಮಿಯ ಮೇಲೆಲ್ಲೂ ನಾನು ಕಾಣೆನು ಎಂದು ಬುದ್ಧಿಭ್ರಮೆಯಿಂದ ಚಂದ್ರಹಾಸನನ್ನ ನೋಡ್ತಾ ಇದ್ದಾಳೆ ದುಷ್ಟ ಬುದ್ಧಿಯ ಮಗಳು ವಿಷಯೇ. ಹೀಗೆ ನೋಡ್ತಾ ಇರ್ಬೇಕಾದ್ರೆ ಹೇಗೆ ನಾನು ಇವನ್ ಯಾರು ಅಂತ ಹೇಗೆ ನಾನು ಪತ್ತೆ ಹಚ್ಚತಕ್ಕಂಥದ್ದು ನೋಡಿ. ಇದಕ್ ಮುಂಚೆ ಒಂದು ಪ್ರಶ್ನೆಯನ್ನ ನಿಮ್ಗೆ ಕೇಳ್ತಾರೆ, ವಿಷಯ ಇಲ್ಲಿ ಬೆರಗಾಗಿ ಏಕೆ ನಿಂತಳು, ವಿಷಯ ಬೆರಗಾಗಿ ಏಕೆ ನಿಂತಳು ಅನ್ನೋದಕ್ಕೆ ನಾನು ಆಲ್ರೆಡಿ ಉತ್ತರವನ್ನ ಹೇಳಿದ್ದೇನೆ. ಮುಂದುವರೆದಂತ ಪ್ರಶ್ನೆಯನ್ನ ನಿಮ್ಗೆ ಈ ರೀತಿ ಕೇಳ್ಬೋದು, ಅಥವಾ ಶಿವ, ನಾರಾಯಣ, ಚಂದ್ರ, ಮನ್ಮಥ ಇವರನ್ನ ಗುರುತಿಸುವ ಬಗೆ ಹೇಗೆ, ಇವನು ಯಾರು, ಇವನು ಶಿವನ, ನಾರಾಯಣನ, ಮನ್ಮಥನ, ಹೇಗೆ ಇವನನ್ನ ಗುರುತಿಸೋದು ಅನ್ನುವಂತಹ ಒಂದ್ ರೀತಿಯಲ್ಲಿ ಅವಳಿಗೆ ಎಲ್ಲೋ ಒಂದ್ ಕಡೆ ಮನಸ್ಸಿನಲ್ಲಿ ಹೇಗ್ ಅವನನ್ನ ಪತ್ತೆ ಹಚ್ಚತಕ್ಕಂಥದ್ದು ಅನ್ನುವಂತಹ ಭಾವನೆಗಳು ಮೂಡ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಉದ್ಯಾನವನದಲ್ಲಿ ಮಲಗಿರ್ತಕ್ಕಂತಹ ಚಂದ್ರಹಾಸನನ್ನ ನೋಡಿದಂತಹ ವಿಷಯಗೆ ಪಾರ್ವತೀಪತಿ ಎಂದು ಕರೆಯಲೇ ಅಥವಾ ಪಾರ್ವತೀಪತಿ ಎಂದು ನೋಡ್ಲಾ, ಗುರುತಿಸ್ಲಾ, ಇವನಿಗೆ ಹಣೆಯಲ್ಲಿ ಹಣೆಗಣ್ಣಿಲ್ಲ, ಇವನಿಗೆ ಹಣೆಯಲ್ಲಿ ಮೂರನೇ ಕಣ್ಣಿಲ್ಲ, ಹಾಗಾದ್ರೆ ಶಿವ ಅಂತ ಕರೆಯಕ್ಕಾಗಲ್ಲ. ಹಾಗಾದ್ರೆ ನೀರಿನಿಂದ ಹುಟ್ಟಿದವನು ಅಥವಾ ಅಂತ ನೋಡೋದಾದ್ರೆ ಇವನು ಎಲ್ಲ ಒಂದ್ ಕಡೆ ಇವನು ಕಮಲದಿಂದ ಹುಟ್ಟಿಲ್ಲ. ಹಾಗೇನೆ ಇನ್ನೊಂದ್ ಕಡೆ ನಾರಾಯಣನೆಂದು ಇವನ್ನ ಕರೆಯೋದಾದ್ರೆ ಇವನು ನಾರಾಯಣನ ಅಂತ ನಾನು ಗುರುತಿಸೋಣ ಅಂತ ಅನ್ಕೊಂಡ್ರೆ ಇವನ ಕೈಯಲ್ಲಿ ಶಂಖ ಚಕ್ರ ಯಾವುದೂ ಕೂಡ ಇಲ್ಲ ಅಂತ ಯೋಚಿಸ್ತಾ ಇದ್ದಾಳೆ ಯಾರು, ವಿಷಯ. ಯಾರನ್ನ ನೋಡಿ ಅಂತಂದ್ರೆ ಚಂದ್ರಹಾಸನನ್ನ. ಸರಿ, ಇನ್ನೊಂದ್ ಕಡೆ ಇನ್ನೂ ಮುಂದುವರೆದು ಇವನೇನಾದ್ರೂ ದೇವಲೋಕದ ಅಥವಾ ಸ್ವರ್ಗಲೋಕದ ಅಧಿಪತಿ ಆಗಿರ್ತಕ್ಕಂತಹ ಇಂದ್ರನೆಂದು ಕರೆಯಲೆ, ಆದ್ರೆ ಇವನ ಪಕ್ಕದಲ್ಲಿ ಬಿಳಿಯ ಆನೆ ಅಥವಾ ಐರಾವತವಿಲ್ಲ. ಹೇಗೆ ನಾನು ಪತ್ತೆ ಹಚ್ಚೋದು, ಯಾರಿವನು ಅಂತ ಮನಸ್ಸಿನಲ್ಲಿ ಅನೇಕ ಭಾವನೆಗಳು ಮೂಡ್ತಾ ಇದ್ದಾವೆ. ಯಾರನ್ನ ಚಂದ್ರಹಾಸನನ್ನ ನೋಡ್ತಾ ಇರ್ತಕ್ಕಂತಹ ವಿಷಯಗಳ ಮನಸ್ಸಿನಲ್ಲಿ. ಸರಿ, ಚಂದ್ರನೆಂದು ನೋಡಿದರೆ ಜಿಂಕೆ ಇಲ್ಲ, ಲೋಕ ಸುತ್ತಿ ಭೂಮಿಗಿಳಿದು ಬಂದಿರತಕ್ಕಂತಹ ಸೂರ್ಯನೋ ಯಾರು ಎಂಬ ಕುತೂಹಲ ವಿಷಯಗಳ ಮನದಲ್ಲಿ ಎಲ್ಲೋ ಒಂದ್ ಕಡೆ ಮನಸ್ಸಿನಲ್ಲಿ ಮೂಡ್ತಕ್ಕಂತಹ ವಿಚಾರಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇ ಮುಂದುವರೆದಂತೆ ಮನ್ಮಥನೆಂದು ನೋಡಿದರೆ ಇವನೇನು ಮನ್ಮಥನ ಅಂತ ನೋಡಿದ್ರೆ ಅವನ ಕೈಯಲ್ಲಿ ಹೂವಿನ ಬಾಣವಿಲ್ಲ. ಹೀಗೆ ದಶದಿಕ್ಕುಗಳನ್ನು ಕಾಯುವಂತಹ ಯಕ್ಷ ಗಂಧರ್ವನೇನೋ ಎಂದು ವಿಷಯ ಆಶ್ಚರ್ಯಚಕಿತಳಾಗ್ತಾಳೆ. ಇವನು ಯಕ್ಷ ಗಂಧರ್ವನಿರ್ಬೋದು ಅಂತ ಆಶ್ಚರ್ಯಚಕಿತಳಾಗ್ತಕ್ಕಂಥದ್ದು. ಹಾಗೇನೆ ಸುತ್ತ ನೋಡಿ ಆರ ಸಂಚಾರವಿಲ್ಲವೆನ್ನುತ್ತ ಹತ್ತಿರ ಬಂದು ನಿಲ್ಲುವಳು. ಸುತ್ತ ನೋಡ್ತಾ ಇದ್ದಾಳೆ, ನೋಡಿ ಯಾರು ಇಲ್ಲಿ ಓಡಾಡ್ತಾ ಇಲ್ವಲ್ಲ ಅಂತ ಹತ್ರ ಬಂದು ನಿಂತು ಅವಳು ಆನಂತರ ವಿಷಯಗಳ ಮನದಲ್ಲಿ ಅನೇಕ ಭಾವನೆಗಳು ಉಂಟಾಗಿ ಅವಳು ಅವನನ್ನ ಸೇರಬೇಕು ಅನ್ನುವಂತಹ ಯೋಚನೆಯನ್ನು ಕೂಡ ಮಾಡ್ತಾಳೆ. ಆನಂತರ ಇದು ಸರಿಯಾದ ಸಮಯವಲ್ಲ ಅಂತ ಹೇಳಿ ಇಲ್ಲಿ ಎಲ್ಲ ಒಂದ್ ಕಡೆ ಚಂದ್ರಹಾಸನ ಹತ್ತಿರ ಹೋಗ್ತಾಳೆ.
ಹೋಗಿ ಅವನ್ನ ಹತ್ತಿರದಿಂದ ನೋಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾಳೆ. ಯಾರು? ವಿಷಯೇ. ಯಾವ ರೀತಿನಪ್ಪ ಅಂದ್ರೆ, ಹಿಟ್ಟ ಕಾಲಂದಿಗೆ, ಇಲ್ಲಿ ಹಿಟ್ಟ ಕಾಲಿಂದಿಗೆ ಅಲುಗದಂದದಿ ಬಂದು ಮುಟ್ಟುವೆನೆಂದು ನಿಲ್ಲುವಳು. ನೋಡಿ, ಕಾಲಿಗೆ ಕಾಲುಂದಿಗೆಯನ್ನ ಹಾಕೊಂಡಿದ್ದಾಳೆ, ಅದರ ಶಬ್ದವೂ ಕೂಡ ಆಗದಂತೆ, ಯಾಕೆಂದ್ರೆ ಅವಳಿಗೆ ನಿದ್ರಾಭಂಗ ಮಾಡಬಾರದು. ಯಾರಿಗೆ? ಚಂದ್ರಹಾಸನಿಗೆ ಅಂತ ಹೇಳಿ ಕಾಲುಂದಿಗೆಗಳು ಅಲುಗದಂತೆ, ಶಬ್ದ ಮಾಡದಂತೆ ಚಂದ್ರಹಾಸನ ಬಳಿ ಬಂದು ನಿಂತ್ಕೊಳ್ತಾಳೆ. ನಂತರ ಯಾರು ಈ ದಿಟ್ಟ ಹೆಂಗಸು ಅಂತ ಎಲ್ಲಿ ಯೋಚಿಸ್ಬಿಡ್ತಾಳೋ ಅಂತ ಯೋಚಿಸಿ ತಟ್ಟನೆ ಪಕ್ಕಕ್ಕೆ ಹೋಗ್ತಾಳೆ. ಅಯ್ಯೋ, ಎದ್ದ ತಕ್ಷಣ ಯಾರಪ್ಪ ಈ ದಿಟ್ಟ ಮಹಿಳೆ ಅಂತ ಅನ್ಕೊಂಡ್ಬಿಡ್ತಾನೆ ಅಂತ ಹೇಳಿ ಪಕ್ಕಕ್ಕೆ ಹೋಗಿ, ಆದ್ರೂ ಕೂಡ ಆದುದ್ದಾಗಲಿ, ನೋಡಿ ವಿಷಯ ಹೇಳ್ತಾಳೆ, ಆದುದ್ದಾಗಲಿ ಅಗಲಿರಲಾರೆನು, ಲಜ್ಜೆ ಹೋದರೂ ಹೋಗಲಿ ಎನ್ನುತ್ತಾ, ನಾನ್ ಮಾತ್ರ ಇವನನ್ನ ಬಿಟ್ಟಿರಕ್ಕಾಗಲ್ಲ ಅಂತ ಹೇಳಿ ವಿಷಯ ಪ್ರೇಮ ಪರವಶಳಾಗಿ ಏನಾದ್ರೂ ಆಗ್ಲಿ, ನಾನು ಇವನನ್ನ ಬಿಟ್ಟು ಇರಲಾರಲ್ಲ, ನಾಚಿಕೆ ಬಿಟ್ರು ಪರವಾಗಿಲ್ಲ ಅಂತ ಹೇಳಿ ಚಂದ್ರಹಾಸನನ್ನ ಪಾದದಿಂದ ತಲೆಯವರೆಗೂ, ಅಡಿಯಿಂದ ಮುಡಿಯವರೆಗೂ ಅಂತ ಹೇಳ್ತೀವಲ್ಲ, ಹಾಗೆ ಪಾದದಿಂದ ತಲೆಯವರೆಗೂ ಅವನನ್ನೇ ನೋಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದಾದ ನಂತರ ಸರಿ ಸಂತೋಷದಿಂದ ನಿದ್ರೆ ಮಾಡ್ತಾ ಇರ್ತಕ್ಕಂತಹ ಚಂದ್ರಹಾಸನ ಅವನ ಪಾಡ್ಗೆ ಅವನು ನಿದ್ರಿಸ್ತಾ ಇದ್ದಾನೆ. ಅವನನ್ನ ಇಲ್ಲಿ ಒಂದ್ ಕಡೆ ನೋಡ್ತಾ ನೋಡ್ತಾ ಇಲ್ಲಿ ತೊಟ್ಟಿರುವಂತಹ ಭುಜದಿಂದ ಪಾದದವರೆಗೆ ತೊಟ್ಟಿರ್ತಕ್ಕಂತಹ ಅಂಗಿಯಲ್ಲಿ ಒಂದು ಒಂದ್ ಕಡೆ ಪತ್ರ ಇದೆ, ಒಂದು ಪತ್ರಿಕೆ ಇದೆ. ಅದನ್ನ ಮೆಲ್ಲಗೆ ನಿಧಾನಕ್ಕೆ ತೆಗೆದುಕೊಂಡು, ಏನದು, ಈ ಪತ್ರದಲ್ಲಿ ಏನಿದೆ ನೋಡ್ಬಿಡೋಣ ಅಂತ ಸರಿ ಆ ಪತ್ರವನ್ನ ತೆಗೆದುಕೊಂಡು ಮಂತ್ರಿಯ ಮಗಳಾಗಿರುವ ವಿಷಯ ಚಂದ್ರಹಾಸನ ನಿದ್ರೆಯನ್ನ ಎಲ್ಲಿ ನನ್ನ ನಿದ್ರೆಯಿಂದ ಎದ್ದಿ ಈ ಪತ್ರವನ್ನ ತೆಗೆದುಕೊಂಡಿದಾಗ ಅವನಿಗೆ ಏನಾರ ಎಚ್ಚರಿಕೆಯಾಗಿ ಎಲ್ಲಿ ನೋಡ್ಬಿಡ್ತಾನೋ ಅಂತ ಹೇಳಿ ಆ ಪತ್ರವನ್ನ ತೆಗೆದುಕೊಂಡು ವಿಷಯ ನಾಚಿಕೆಯಿಂದ ನಾಚಿ ನೀರಾಗಿ ಸದ್ದು ಮಾಡದೆ ಸಂಪಿಗೆಯ ಮರದ, ಅದೇ ಉದ್ಯಾನವನದಲ್ಲಿ ಸಂಪಿಗೆಯ ಮರದ ಪಕ್ಕಕ್ಕೆ ಹೋಗಿ ಆ ಪತ್ರವನ್ನ ಮುದ್ರೆ ಹೊಡೆದಂದ್ರೆ ಆ ಪತ್ರವನ್ನ ಓಪನ್ ಮಾಡಿ ನೋಡ್ತಾಳೆ. ನೋಡಿದ ತಕ್ಷಣ ವಿಷಯ ಗೊತ್ತಾಗ್ಬಿಡುತ್ತೆ. ನೋಡ್ತಿದ್ದಂಗೆನೆ ಅವಳಿಗೆ ತಿಳಿದು ಬಿಡುತ್ತೆ, ಓಹೋ, ಇದು ನಮ್ಮ ತಂದೆಯವರ ಕೈ ಬರಹ, ನಮ್ಮ ತಂದೆಯವರ ಸ್ವ ಹಸ್ತಮೋಡಿಯ ಬರಹವಿದು ಅಂತ ಅವಳು ಗೊತ್ತಾಗೋಯ್ತು. ನಮ್ಮ ತಂದೆಯವರು ಕೈಯಾರೆ ಬರೆದಿರ್ತಕ್ಕಂಥದ್ದು. ಆ ಪತ್ರದಲ್ಲಿ ಏನಿದೆ, ರೂಢಿಯೊಳಗೆ ಇವನು ತುಂಬಾ ಸೌಂದರ್ಯವಂತ, ಇವನನ್ನ ಕಳಿಸಿರುವುದು ನಾನು ಒಂದ್ ಕಡೆ ಮಾಡಿದ ಒಳ್ಳೆಯ ಪುಣ್ಯ ಎಂದು ಹೇಳುತ್ತಾ ಇದೆ. ಅದಾದ್ಮೇಲೆ ಶ್ರೀಯುತ ಮಂತ್ರಿ, ಯಾರು ಇಲ್ಲಿ ದುಷ್ಟಬುದ್ಧಿ, ತನ್ನ ಮಗನಾದ ಮದನನಿಗೆ ಪತ್ರವನ್ನ ಬರೆದಿದ್ದಾನೆ. ಅಲ್ಲಿ ಯಾರಿಗೆ ಪತ್ರ ಬರೆದಿದ್ದಾರೆ ಅಂದ್ರೆ, ದುಷ್ಟಬುದ್ಧಿ ತನ್ನ ಮಗನಾಗಿರ್ತಕ್ಕಂತಹ ಮದನನಿಗೆ ಪತ್ರವನ್ನ ಬರೆದಿದ್ದಾನೆ. ಆದ್ರೆ ಆ ಬರೆದಿರ್ತಕ್ಕಂಥ ಉದ್ದೇಶ ಏನು, ಚಂದ್ರಹಾಸನನ್ನ ಕೊಲ್ಬೇಕು. ಇವನು ಕಂಡ ತಕ್ಷಣ, ಇವನು ಬಂದು ಪತ್ರವನ್ನ ಕೊಟ್ಟ ತಕ್ಷಣನೇ ನೀನು ಇವನಿಗೆ ವಿಷವನ್ನ ಕೊಟ್ಟು ಇವನನ್ನ ಕೊಲ್ಲು ಅನ್ನುವಂತಹ ಒಂದು ವಿಚಾರವನ್ನ ಆ ಪತ್ರದಲ್ಲಿ, ಆ ಬರವಣಿಗೆಯಲ್ಲಿ ಇದೆ. ಆದ್ರೆ ಇಲ್ಲಿ ದುಷ್ಟಬುದ್ಧಿಯ ಮಗಳು ಎಲ್ಲೋ ಒಂದ್ ಕಡೆ ಅದೃಷ್ಟ ದೇವತೆಯಂತೆ ಚಂದ್ರಹಾಸನ ಪಾಲಿಗೆ ಬಂದಿದ್ದಾಳೆ. ಇಲ್ಲಿ ನೋಡಿ, ವಿಧಿ ಯಾವ ರೀತಿ ಆ ವ್ಯಕ್ತಿಯ ಒಳ್ಳೆತನವನ್ನ ಇಲ್ಲಿ ಎಲ್ಲೋ ಒಂದ್ ಕಡೆ ಒಳ್ಳೆಯವರಿಗೆ ಎಲ್ಲೋ ಒಂದ್ ಕಡೆ ಆ ಭಗವಂತ ಕಾಪಾಡ್ತಾನೆ ಅಂತಹ ಅನ್ನೋ ದೃಷ್ಟಿಯಲ್ಲಿ ನಾವು ಯೋಚನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಹೇಗೆ ವಿಷಯ ಇಲ್ಲಿ ಎಲ್ಲೋ ಒಂದ್ ಕಡೆ ಆ ಚಂದ್ರಹಾಸನ ಜೀವವನ್ನ ಕಾಪಾಡುವಂತ ಸನ್ನಿವೇಶವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಸರಿ, ಅದನ್ನ ಈ ರೀತಿ ಮಗನಿಗೆ ಪತ್ರ ಬರೆದಿರ್ತಕ್ಕಂಥದ್ದು ಅಂತಕ್ಕಂಥದ್ದು, ಇವನನ್ನು ನೋಡಿದ ಕೂಡಲೇ ವಿಷವ ಕೊಡುವುದು ಉತ್ತಮ ಎಂದು ಆ ಪತ್ರದಲ್ಲಿ ದುಷ್ಟಬುದ್ಧಿ ತನ್ನ ಮಗನಿಗೆ ತಿಳಿಸಿದ್ದ. ಸರಿ, ಇದರಿಂದ ಎಲ್ಲೋ ಒಂದ್ ಕಡೆ ಅನುಮಾನಗೊಂಡಂತಹ, ಈ ಬರಹದಲ್ಲಿ ಎಲ್ಲೋ ಒಂದ್ ಕಡೆ ತಪ್ಪಾಗಿರ್ಬೋದು ಅಥವಾ ಅಂತ ಹೇಳಿ ಅನುಮಾನಗೊಂಡು ಯಾರು ವಿಷಯ ಏನ್ ಮಾಡ್ತಾಳಪ್ಪ ಅಂತಂದ್ರೆ, ಅವಳು ಆ ಪತ್ರದಲ್ಲಿ ಇರ್ತಕ್ಕಂತಹ ಇದನ್ನೆಲ್ಲ ಓದ್ತಾಳೆ. ಓದಾದ್ಮೇಲೆ ಈ ಕಡೆ ವಿಷಯಗೆ ಏನಪ್ಪಾ ಅಂದ್ರೆ, ಆ ಚಂದ್ರಹಾಸನ ಮೇಲೆ ಮೊದ್ಲೇ ಆಲ್ರೆಡಿ ಅವಳು ಪ್ರೇಮ ಪರವಶಳಾಗಿದ್ದಾಳೆ. ಒಂದ್ ರೀತಿಯಲ್ಲಿ ಇಂತಹ ವ್ಯಕ್ತಿಯನ್ನ ಹೇಗೆ ಕಣ್ಣು ತುಂಬ ಮನ ತುಂಬಿಕೊಂಡಿದ್ದಾಳೆ ಚಂದ್ರಹಾಸನನ್ನ. ಈಗ ಇವನಿಗೇನಾದ್ರೂ ಕೂಡ ಇಲ್ಲಿ ಕೆಟ್ಟದಾಗ್ಬೋದು ಇದರಿಂದ ಅಂತ ಹೇಳಿ ಅವಳೇನ್ ಮಾಡ್ತಾಳೆ, ಮುಂದೆ ಆಗುವಂತಹ ಕೆಟ್ಟ ಅನಾಹುತವನ್ನ, ದೊಡ್ಡ ಒಂದು ಅನಾಹುತವನ್ನ
ತಪ್ಪಿಸ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾಳೆ ವಿಷಯೇ. ಹೇಗೆ ಅಂತ ಅಂದ್ರೆ ಆ ಓಲೆಯನ್ನ ಅಂದ್ರೆ ಆ ಪತ್ರವನ್ನ ಓದಿದ ನಂತರ ಅಲ್ಲಿ ವಿಷವ ಅನ್ನುವಂತಹ ಪದವನ್ನ ಅಲ್ಲೇನ್ ಮಾಡ್ತಾ ಇದ್ದಾಳಪ್ಪ ಅಂತಂದ್ರೆ ವಿಷಯೇ ಅನ್ನುವಂತಹ ಇಲ್ಲಿ ವಾಕಾರವನ್ನ ಏಕಾರ ಮಾಡ್ತಕ್ಕಂಥದ್ದು ಅಂದ್ರೆ ವಿಷಯೇ ಅನ್ನುವಂತ ವಿಷವ ಅಂತಕ್ಕಂಥದ್ದನ್ನ ವಿಷಯೇ ಅನ್ನುವಂತಹದನ್ನ ಮಾಡ್ತಾಳೆ. ಆಗ ಏನ್ ಮಾಡ್ತಾಳಪ್ಪ ಅಂದ್ರೆ ಅವಳ ಕೈ ಬೆರಳುಗಳಿಂದ ತನ್ನ ಇಲ್ಲಿ ಚೂಪಾದ ಉಗುರುಗಳಿಂದ ಆ ವಿಷವ ಅನ್ನೋದನ್ನ ವಿಷಯ ಎನ್ನುವಂತಹ ತಿದ್ದುವಂತಹ ಕೆಲಸವನ್ನ ಮಾಡಿ, ಹಾಗೇನೆ ಅವನು ಏನು ಆ ಯಾವ ಜಾಗದಲ್ಲಿ ಆ ಒಂದು ಪತ್ರವನ್ನ ಇಟ್ಕೊಂಡಿದ್ನೋ ಅದೇ ಜಾಗದಲ್ಲಿ ಚಂದ್ರಹಾಸ ತೊಟ್ಟಿರ್ತಕ್ಕಂತಹ ಅಂಗಿ ಆ ಪತ್ರವನ್ನ ಅಲ್ಲೇ ಇಟ್ಟು ಇವಳು ವಿರಹ ಕಾತುರತೆಯಿಂದ ಮುರುಗ್ತಾಳೆ. ಅಯ್ಯೋ, ಎಂತಹ ಒಂದು ಅನಾಹುತ ನೋಡ್ದಾಯ್ತಾಯ್ತು, ಎಂತಹ ವ್ಯಕ್ತಿ ಇವನು, ಯಾಕೆ ಅಂತ ಆ ಒಂದು ಅನಾಹುತವನ್ನ ತಪ್ಪಿಸುವಂತ ಒಂದು ಕೆಲಸವನ್ನ ಮಾಡಿದ್ಲು. ನೋಡಿ, ವಿಷವನ್ನ ಕೊಟ್ಟು ಕೊಲ್ಲುವಂತಹ ಸಂದರ್ಭ ಇತ್ತು, ಆದ್ರೆ ಈಗ ವಿಷಯನ್ನ ಕೊಟ್ಟು ಮದುವೆಯನ್ನ ಮಾಡುವಂತಹ ರೀತಿಯಲ್ಲಿ ಆ ಪತ್ರವನ್ನ ಬದಲಾವಣೆ ಮಾಡ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾಳೆ. ಅದು ಇಲ್ಲಿ ವಿಧಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಚಂದ್ರಹಾಸ ಪೂಜೆ ಮಾಡ್ತಾ ಇರ್ತಕ್ಕಂತಹ ದೇವರ ಒಂದು ಅನುಗ್ರಹ ಇಲ್ಲಿ ಎಲ್ಲೋ ಒಂದ್ ಕಡೆ ಕಾಪಾಡ್ತು ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ನಂತರ ಚಂದ್ರಹಾಸನು ನಿದ್ದೆಯಿಂದೆದ್ದು ನೋಡ್ತಾನೆ, ಆಲ್ರೆಡಿ ಸಂಜೆ ಆಗಿದೆ. ಏನ್ ಮಾಡ್ದ, ಸರಸರನೆ ನಡೆದುಕೊಂಡು ಕುಂತಳ ರಾಜ್ಯಕ್ಕೆ ಬಂದು ದುಷ್ಟ ಬುದ್ಧಿಯ ಮಗನಾಗಿರ್ತಕ್ಕಂತಹ ಮದನನನ್ನ ಭೇಟಿ ಮಾಡಿ ಅವನಿಗೆ ನಮಸ್ಕರಿಸಿ ಅವನಿಗೆ ಪತ್ರವನ್ನ ಕೊಟ್ಟ. ಅವನ ಕೈಗೆ ಪತ್ರವನ್ನ ಕೊಟ್ಟು ಆ ಪತ್ರವನ್ನ ಓದಿದ ಮದನ ಕುಮಾರನು ಏನ್ ಮಾಡ್ದ, ಆ ಪತ್ರವನ್ನ ಓದಂತಹ ಮದನ ಕುಮಾರನು ತುಂಬಾ ಉತ್ಸಾಹದಿಂದ, ಓಹೋ, ಇವನೇ ನನ್ನ ತಂಗಿಯ ಗಂಡ, ನನ್ನ ತಂದೆ ಕಳಿಸಿರ್ತಕ್ಕಂತಹ ವರ ಗಂಡು ಅಂತ ಹೇಳಿದೆ. ಏಕೆಂದರೆ ತಂದೆಯವರು ಪತ್ರ ನೀನೇ ಮುಂದೆ ನಿಂತು ನಿನ್ನ ತಂಗಿಗೆ, ನೋಡಿ, ನೀನೇ ಮುಂದೆ ನಿಂತು, ಯಾಕೆಂದ್ರೆ ನೀನೇ ಅವನಿಗೆ ವಿಷವನ್ನ ಕೊಡ್ಬೇಕು ಅಂತಕ್ಕಂಥ ವಿಚಾರ ಇತ್ತು. ಈಗ ನೀನೇ ಮುಂದೆ ನಿಂತು ವಿಷಯನ್ನ ಅವನಿಗೆ ಕೊಟ್ಟು ಮದುವೆಯನ್ನ ಮಾಡಬೇಕು, ವಿವಾಹವನ್ನ ಮಾಡಬೇಕು ಅಂತಹ ಬರೆದಿರ್ತಕ್ಕಂಥದ್ದು. ಇದರ ಒಂದು ನೋಡಿದ ಅದೇ ರೀತಿ ಮದನ ಕುಮಾರ ಏನ್ ಮಾಡ್ದ, ತನ್ನ ತಂಗಿಗೆ ಚಂದ್ರಹಾಸನನ್ನ ಕೊಟ್ಟು ಅವನು ಮದುವೆಯನ್ನ ಮಾಡ್ತಾನೆ. ಇಡೀ ಕುಂತಳಪುರವನ್ನ ತಳಿಲು ತೋರಣಗಳಿಂದ ಶೃಂಗಾರ ಮಾಡಿ ತಮಟೆ ವಾದ್ಯಗಳನ್ನ ಊದಿಸಿ ತುಂಬಾ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಅವನು ಇಲ್ಲಿ ಮದುವೆಯನ್ನ ಮಾಡ್ತಾನೆ. ತನ್ನ ತಂಗಿಯ ಮದುವೆಯನ್ನ ಮಾಡ್ತಕ್ಕಂಥದ್ದು ಅಂದ್ರೆ ಚಂದ್ರಹಾಸನಿಗೆ ವಿಷಯವನ್ನ ಕೊಟ್ಟು ವಿವಾಹವನ್ನ ಮಾಡ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದಕ್ಕೆ ಇಲ್ಲಿ ಕವಯಿತ್ರಿಯವರು ಹೇಳ್ತಾ ಹೋಗ್ತಾರೆ, ಇಲ್ಲಿ ನಂಬಿದ ಭಕ್ತರನ್ನ ಭಗವಂತ ಎಲ್ಲೋ ಒಂದ್ ಕಡೆ ಬೆಂಬಿಡದೆ ಕಾಯುತ್ತಾನೆ. ನಂಬಿದ ಭಕ್ತರನ್ನ ಆ ಭಗವಂತ ವ್ಯಕ್ತಿಗಳ ರೂಪದಲ್ಲಿ ಬಂದು ಎಲ್ಲೋ ಒಂದ್ ಕಡೆ ಸಹಾಯವನ್ನ ಮಾಡ್ತಾನೆ, ಕಾಪಾಡ್ತಾನೆ ಅಂತಕ್ಕಂತಹ ಮಾತನ್ನ ಇಲ್ಲಿ ಕವಯಿತ್ರಿಯವರು ಕೊನೆ ಸಾಲುಗಳ ಪದ್ಯದಲ್ಲಿ ಹೇಳಿದ್ದಾರೆ ಅಂತಕ್ಕಂಥದನ್ನ ಹೇಳ್ತಾ ಇದಿಷ್ಟು ಈ ಒಂದು ಪದ್ಯದ ಸಾರಾಂಶ ಅಂತ ಹೇಳ್ತಾ, ನೋಡಿ, ಪ್ರಮುಖ ಅಂಶದಲ್ಲಿ ನಿಮ್ಗೆ ಚಂದ್ರಹಾಸನನ್ನ ಕಂಡ ವಿಷಯ ಮನಸ್ಸಿನಲ್ಲಿ ಯಾವ ರೀತಿ ಭಾವನೆಗಳು ಮೂಡ್ದು ಅಥವಾ ಒಯ್ದಾಟಗಳು ಹೇಗೆ ಶುರುವಾಯಿತು ಅಂತಕ್ಕಂಥದ್ದು, ಹಾಗೆ ಸಾವಿಗೆ ಕಾರಣವಾಗಬೇಕಿದ್ದಂತಹ ಪತ್ರವು ಹೇಗೆ ವಿವಾಹಕ್ಕೆ ಕಾರಣವಾದ ಬಗೆಯನ್ನ ವಿವರಿಸಿ ಅಂತಕ್ಕಂತಹ ಪ್ರಶ್ನೆಗಳನ್ನ ಕೇಳ್ಬೋದು. ಇದಿಷ್ಟು ಒಟ್ಟಾರೆ ಈ ಸಾರಾಂಶ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗ್ಲಿ. ನಿಮ್ಮ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನ ತೆಗೆದುಕೊಳ್ಳೋದಕ್ಕೆ ನಾನು ತರಗತಿಗೆ ಉಪಯೋಗ ಆಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನ ಮುಗಿಸ್ತಾ ಇದ್ದೇನೆ.